ಶ್ರೀ ಜಗದ್ಗುರು ಗವಿಸಿದ್ದೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಕೊಪ್ಪಳ. Samrakshana 2023 Responsibility for a Better Environment on eve of Pollution Control Day 2023, organized by Department of Rasashastra and Bhaishajya Kalpana, SJGAMC, Koppala. Every year on December 2, India observes the National Pollution Control Day to remember and pay tribute to those who lost their lives during the Bhopal gas disaster on December 2 and 3, 1984. This year, in an effort to increase the public awareness of pollution prevention, we have conducted a short video competition for our students. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನಿಮ್ಮ ಸುತ್ತಮುತ್ತಲಿನ ಜನ ಹೇಗಿದ್ದಾರೆ? ಸಾರಿ ನನ್ನ ಈ ಪ್ರಶ್ನೆ ತಪ್ಪು. ನಿಮಗೆ ಮತ್ತು ನಿಮ್ಮ ಮನೆಯವರನ್ನೇ ನೋಡಿಕೊಳ್ಳಲು ಸಮಯ ಇರುವುದಿಲ್ಲ. ಇವ್ರೇನ್ರಿ ಈಗ ಕೇಳ್ತಿದ್ರಂತ ಅನ್ಕೋಬಹುದು. ಆದ್ರೂ ಒಂದು ಪ್ರಶ್ನೆ ನಿಮಗೆ, ನೀವು ನಿಮ್ಮ ಬಗ್ಗೆ ಆದ್ರೂ ಯೋಚನೆ ಮಾಡಿದ್ದೀರಾ? ನಿಮ್ಮ ಆರೋಗ್ಯದ ಬಗ್ಗೆ? ಹೌದು, ನೀವು ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡಲೇಬೇಕು. ಅದೇ ರೀತಿ ಮತ್ತೊಬ್ಬರ ಬಗ್ಗೆನೂ ಆಲೋಚನೆ ಮಾಡಲೇಬೇಕು. ಯಾರವರು ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇ ರೀ, ನಾವು ದಿನ ಅದರಿಂದಾನೇ ಜೀವಿಸ್ತಿದ್ದೇವೆ. ಅದೇ ಮರೆತರೆ ಹೆಂಗೆ? ನಮ್ಮ ಸುಂದರ ಪರಿಸರ. ಹೌದು, ಒಂದ್ಸಾರಿ ಪರಿಸರದ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಮಾಡಿದ್ದಣ್ಣೋ ಮಾರಯ್ಯ, ನೀವೆಲ್ಲ ಕೇಳೇ ಇರ್ತೀರಾ. ಯಾಕಪ್ಪ ಇವರು ಈ ಗಾದೆ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಿಜ ರೀ, ನಾವು ಈ ಪರಿಸರಕ್ಕೆ ಮಾಡಿದ ಹಾನಿಗೆ ನಾವು ಅದನ್ನು ಅನುಭವಿಸಲೇಬೇಕು. ಏನ್ ಹಾನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇ ರೀ, ವಾಯು ಮಾಲಿನ್ಯ. ನಾವು ಯಥೇಚ್ಛವಾಗಿ ವಾಯು ಮಾಲಿನ್ಯದಿಂದ ಈ ಪರಿಸರವನ್ನು ಹಾಳು ಮಾಡುತ್ತಿದ್ದೇವೆ. ನಿಮಗೆ ಗೊತ್ತು, ಈ ನಮ್ಮ ಟೆಕ್ನಾಲಜಿ ಮತ್ತು ಬಿಸಿ ಲೈಫ್ನಲ್ಲಿ ನಾವು ನಮ್ಮ ಪರಿಸರವನ್ನು ಎಷ್ಟು ಹಾಳು ಮಾಡುತ್ತಿದ್ದೇವೆ ಎಂದು. ಹೌದು, ಈ ವಾಯು ಮಾಲಿನ್ಯದಿಂದ ಎಲ್ಲರೂ ಎಷ್ಟು ತೊಂದರೆ ಪಡುತ್ತಿದ್ದಾರೆ. ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಹವಾಮಾನ ಇಲಾಖೆ ಏನೆಂದಿದೆ ಎಂದರೆ, ಈ ವಾಯು ಮಾಲಿನ್ಯದಿಂದ ವರ್ಷವಿಡೀ ಮಳೆ, ತೀವ್ರ ರೀತಿಯ ಬೇಸಿಗೆ ಹಾಗೂ ಚಳಿಗಾಲದ ಕೊರತೆ ಇದೆ. ಈ ವಾಯು ಮಾಲಿನ್ಯದಿಂದ ನಮ್ಮೆಲ್ಲರ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತಿದೆ. ಇಲ್ಲಿ ಈ ವಾಯು ಮಾಲಿನ್ಯದಿಂದ ನಮ್ಮ ರಾಜಧಾನಿಯಾದ ಬೆಂಗಳೂರು ವಿಷಗಾಳಿ ನಗರವಾಗಿದೆ. ಹೌದು ರೀ, ಅಲ್ಲಿಯ ಗಾಳಿ ವಿಷವಾಗಿದ್ದರಿಂದ ಅಲ್ಲಿನ ಜನರಿಗೆ ಉಸಿರಾಟ, ಹೃದಯಾಘಾತ ತೊಂದರೆಗಳಿಂದ ಒಳಗಾಗಿದ್ದಾರೆ. ಬರೀ ಬೆಂಗಳೂರು ಅಷ್ಟೇ ಅಲ್ಲ ರೀ, ದಾವಣಗೆರೆ, ಹುಬ್ಬಳ್ಳಿ, ದಿಲ್ಲಿ, ರಾಯಚೂರು ಮುಂತಾದ ಮಹಾನಗರಗಳಲ್ಲಿ ಜಾಸ್ತಿ ಇದೆ ಎಂದು ಗ್ರೀನ್ ಪೀಸ್ ಇಂಡಿಯಾ ನಮಗೆ ತಿಳಿಸಿದೆ. ವಾಯು ಮಾಲಿನ್ಯದಿಂದ ಸಣ್ಣ ಪುಟ್ಟ ಮಕ್ಕಳು ಸಹ ನೋವು ಅನುಭವಿಸುತ್ತಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ, ಈ ಪರಿಸ್ಥಿತಿ ನಾಳೆ ನಮಗೂ ಬರೋದಿಲ್ಲ ಅಂತ ನಂಬಿಕೆ ಏನು? ಇರಲಿ ಬಿಡಿ, ನಮಗೆ ಬಂದ ಮೇಲೆ ನೋಡಿಕೊಳ್ಳೋಣ ಅಂದ್ಕೋಬೇಡಿ. ಏಕೆಂದರೆ ಆ ಕೊರೋನಾದಿಂದ ನಾವು ಎಲ್ಲ ಮೊದಲು ಹೀಗೆ ಕೂತು ನಂತರ ಎಷ್ಟು ನೋವು ಅನುಭವಿಸಿ ಬಹಳಷ್ಟು ಜನಗಳನ್ನು ನಾವು ಕಳೆದುಕೊಂಡಿದ್ದೇವೆ. ಗಿಡಗಳನ್ನು ಬೆಳೆಸಿ, ನಿಮ್ಮ ವೆಹಿಕಲ್ ಪೊಲ್ಯೂಷನ್ ಪ್ರತಿ ತಿಂಗಳು ಚೆಕ್ ಮಾಡಿಸಿ. ಮರದ ಕೊಂಬೆಗಳು, ಪ್ಲಾಸ್ಟಿಕ್ ಅಥವಾ ಅಪಾಯಕಾರಿ ಇಂಧನಗಳನ್ನು ಸುಡಬೇಡಿ. ಎಸಿ ಬದಲು ಫ್ಯಾನ್ ಬಳಸಿ. ಮರುಬಳಕೆ ಮಾಡುವ ವಸ್ತುಗಳನ್ನು ಮರುಬಳಕೆ ಮಾಡಿ. ಪ್ಲಾಸ್ಟಿಕ್ ಬಳಸುವುದರಿಂದನೂ ಪರಿಸರಕ್ಕೆ ಅಪಾಯಕಾರಿ. ಕಾರ್ಖಾನೆಗಳಿಂದ, ವಾಹನಗಳಿಂದ ತೀವ್ರ ಅಪಾಯ ಆಗುತ್ತಿದೆ. ಅದಕ್ಕೆ ಫಿಲ್ಟರ್ಸ್ಗಳನ್ನು ಅಳವಡಿಸಿ ಅದರಿಂದ ವಿಷಕಾರಿ ಅನಿಲಗಳು ಗಾಳಿಯಲ್ಲಿ ಸೇರ್ಪಡೆಯಾಗುವುದನ್ನು ಕಡಿಮೆ ಮಾಡಬಹುದು. ಕಾಡು ಬೆಳೆಸಿ ನಾಡು ಉಳಿಸಿ. ಹಸಿರೇ ನಮ್ಮ ಉಸಿರು, ಆರೋಗ್ಯವೇ ಮಹಾಭಾಗ್ಯ. ನಿತ್ಯಾದರೂ ಅಮೃತನೂ ವಿಷ. ಯಾಕೆ ಹೇಳುತ್ತಿದ್ದೇನೆ ಅಂತ ಗೊತ್ತಾಯ್ತಾ? ನಾವು ಈ ಪರಿಸರಕ್ಕೆ ಎಷ್ಟು ತೊಂದರೆ ಮಾಡಿದರೂ ಅದು ನಮಗೆ ಒಳ್ಳೆಯದೇ ಮಾಡುತ್ತದೆ. ಒಂದು ದಿನ ಅದು ತನ್ನ ತಾಳ್ಮೆಗೂ ಮೀರಿ ಹಿಂದಿರುಗಿ ಹಾನಿ ಮಾಡುವವರೆಗೂ ತಂದುಕೊಳ್ಳಬೇಡಿ. ದಯಮಾಡಿ ವಾಯು ಮಾಲಿನ್ಯವನ್ನು ತಡೆಗಟ್ಟಿ. ನಾವು ಈ ದೇಶದ ಪ್ರಜೆಯಾಗಿ ನಮ್ಮ ಕರ್ತವ್ಯವೆಂದು ತಿಳಿದು ಈ ವಾಯು ಮಾಲಿನ್ಯದ ಬಗ್ಗೆ ಬೇರೆಯವರಿಗೂ ತಿಳಿಸಲು ಈ ವಿಡಿಯೋವನ್ನು ಶೇರ್ ಮಾಡಿ.